ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಮುಂಚಿನ ಒಂದು ಸಂಚಿಕೆಯಲ್ಲಿ ನಾನು ತಿಳಿಸಿರೋ ಹಾಗೆ ನೈತಿಕ ಮೌಲ್ಯಗಳನ್ನು ಬೆಳೆಸೋದು ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ಬಿತ್ತಿದಂತೆ ಬೆಳೆ ಅಂತಕ್ಕಂತಹ ಒಂದು ಕಲ್ಪನೆ ತಮಗೆಲ್ಲರಿಗೂ ಇರಬಹುದು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಚಿಕ್ಕ ಕಥೆಯನ್ನು ತಮಗೆ ತಿಳಿಸೋದಾದರೆ, ಒಂದು ಹಳ್ಳಿ, ಅಲ್ಲಿ ಒಬ್ಬ ಬಡ ವ್ಯಕ್ತಿ ಇರ್ತಾನೆ. ಚಿಕ್ಕದಾದ ಕುಟುಂಬ. ಹಾಲನ್ನು ಮಾರ್ತಾ ಆತ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಹಾಲು ಮಾರುವ ಉದ್ಯೋಗದಲ್ಲಿರ್ತಕ್ಕಂತಹ ಆ ವ್ಯಕ್ತಿ ಹಾಲನ್ನು ಮಾರ್ತಾ ಅದರಲ್ಲಿಯ ಅರ್ಧ ಪಾಲು ಹಾಲನ್ನು ಮನೆಯಲ್ಲಿ ಮೊಸರು ಮಾಡಿ, ಮಜ್ಜಿಗೆ ಮಾಡಿ, ಅದರಿಂದ ಬೆಣ್ಣೆ, ತುಪ್ಪವನ್ನು ತೆಗೆದು ಅದನ್ನು ಕೂಡ ಮಾರಾಟ ಮಾಡಿಬಿಟ್ಟು ಹೆಂಡತಿ ಮಕ್ಕಳು ಎಲ್ಲರೂ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಆ ವ್ಯಕ್ತಿ ದಿನನಿತ್ಯ ತನ್ನ ಹಳ್ಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಅಂಗಡಿಗಳಿಗೆ ಆ ಬೆಣ್ಣೆಯನ್ನು, ಬಂದಿರತಕ್ಕಂತಹ ಬೆಣ್ಣೆಯನ್ನು ಒಯ್ದು ಮಾರಾಟ ಮಾಡ್ತಿರ್ತಾನೆ. ಅದೇ ರೀತಿಯಾಗಿ ಹಾಲನ್ನು ಕೂಡ ಮಾರಾಟ ಮಾಡ್ತಿರ್ತಾನೆ. ಇದು ದಿನನಿತ್ಯದ ಕಾಯಕ ಆಗಿರ್ತದೆ. ಅದೇ ರೀತಿಯಾಗಿ ಈತನ ಮೇಲೆ ಆ ಅಂಗಡಿಯ ಮಾಲೀಕರಿಗೂ ಕೂಡ ಒಂದು ವಿಶ್ವಾಸ. ಬಡವ ಪಾಪ ತಂದು ಕೊಡ್ತಾನೆ. ತೂಕ ಮಾಡ್ದೇನೆ ಅವರು ಬೆಣ್ಣೆಯನ್ನು, ತುಪ್ಪವನ್ನು ಎತ್ತಿಟ್ಕೊಂತಿರ್ತಾರೆ. ಆತ 1 kg ಹೇಳಿದರೆ ಇದು 1 kg ಇರಬಹುದು ಅನ್ನೋ ಒಂದು ಉದ್ದೇಶ, ಒಂದು ಭಾವನೆ, ಒಂದು ವಿಶ್ವಾಸದ ಮೇಲೆ ಅವರು ಅದನ್ನು ಎತ್ತಿಡ್ತಿರ್ತಾರೆ. ಸಾಕಷ್ಟು ದಿನಗಳು ಉಳಿದ ನಂತರ ಒಂದಿನ ಯಥಾವತ್ತಾಗಿ ಆ ವ್ಯಕ್ತಿ ಬೆಣ್ಣೆಯನ್ನು ತಂದು ಅಂಗಡಿಯವನಿಗೆ ಕೊಡ್ತಾನೆ. ಕೊಟ್ಟು ತನ್ನ ಪಾಡಿಗೆ ತಾನು ಹೋಗ್ತಾನೆ. ಯಾಕೋ ಅಂಗಡಿ ಆತ ತೆಗೆದು ಅದನ್ನು ತಕ್ಕಡಿಗೆ ಹಾಕ್ತಾನೆ. ನೋಡೋಣ ಏನು ಅಂತ. ಅದರಲ್ಲಿ 100 ಗ್ರಾಮ್ಗಳಷ್ಟು ಬೆಣ್ಣೆ ಕಡಿಮೆ ಇರ್ತದೆ. ನೋವಾಗ್ತದೆ ಅಂಗಡಿ ಆತನಿಗೆ. ನಾನು ಎಂಥ ಒಂದು ವಿಶ್ವಾಸವನ್ನೇ ಇಟ್ಟಿದ್ದೆ ಆ ವ್ಯಕ್ತಿಯ ಮೇಲೆ, ಬಡ ವ್ಯಕ್ತಿಯ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದೆ. ಆತ ವಿಶ್ವಾಸಘಾತವನ್ನು ಮಾಡಿದನಲ್ಲ ಅಂತಕ್ಕಂತಹ ನೋವು ಅವನಿಗೆ ಆಗ್ತದೆ. ಅದೇ ನೋವನ್ನು ನುಂಗ್ಕೊಂಡು ಬೇಸರದಿಂದ ಆತ ಇರ್ತಾನೆ. ಮುಂದಿನ ವಾರದಲ್ಲಿ ಮತ್ತೆ ಆ ವ್ಯಕ್ತಿ ಬೆಣ್ಣೆ, ತುಪ್ಪವನ್ನು ತೆಗೆದುಕೊಂಡು ಅಂಗಡಿಯ ಬಳಿ ಬರ್ತಾನೆ. ಮಾಲೀಕರೇ, ಈ ವಾರದ ಒಂದು ಬೆಣ್ಣೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ, ತಗೊಳ್ಳಿ ಅಂತಕ್ಕಂತಹ ಮಾತನ್ನು ಆ ವ್ಯಕ್ತಿ ಅಂಗಡಿಯ ಮಾಲಕನಿಗೆ ಹೇಳ್ತಾನೆ. ಕುಪಿತನಾದಂಥ ಅಂಗಡಿಯ ಮಾಲೀಕ, ನಿನ್ನ ಬೆಣ್ಣೆ ನನಗೆ ಬೇಡ, ನೀನು ವಿಶ್ವಾಸಘಾತಕ ಇದೆಯಾ, ನಿನಗೆ ವಿಶ್ವಾಸಕ್ಕೆ ಅರ್ಹನೇ ಅಲ್ಲ. ಇಷ್ಟು ದಿನ ನಾನು ಮೂಢನಾಗಿದ್ದೆ, ನಿನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೆ, ನೀನು ನನಗೆ ಮೋಸ ಮಾಡಿದೀಯಾ ಅಂತಕ್ಕಂತಹ ಮಾತನ್ನ ಆ ವ್ಯಕ್ತಿಗೆ ಹೇಳ್ತಾನೆ. 2 ನಿಮಿಷ ಆ ವ್ಯಕ್ತಿಗೆ, ಆ ಬಡ ವ್ಯಕ್ತಿಗೆ ಆಶ್ಚರ್ಯ ಆಗ್ತದೆ. ಇಲ್ಲ ಸ್ವಾಮಿ, ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡಿಲ್ಲ, ನನ್ನ ಕಸಬನ್ನು ನಾನು ನಿಯತ್ತಿನಿಂದ ಮಾಡಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾನೆ. ಆಗ ಅಂಗಡಿಯ ಮಾಲೀಕ ಆತನಿಗೆ ಹೇಳ್ತಾನೆ, ಇಲ್ಲ, ನೀನು ನನಗೆ 1 kg ಅಂತ ಹೇಳಿಬಿಟ್ಟು ಕೊಟ್ಟಿರ್ತಕ್ಕಂತಹ ಬೆಣ್ಣೆ ಕೇವಲ 900 ಗ್ರಾಮ್ಗಳಷ್ಟು ತೂಗ್ತಾ ಇದೆ, 100 ಗ್ರಾಮ್ಗಳಷ್ಟು ಕಡಿಮೆ ಇದೆ, ಇದು ಮೋಸ ಅಲ್ವೇನೋ ಅಂತಕ್ಕಂಥ ಮಾತನ್ನು ಆ ಬಡ ವ್ಯಕ್ತಿಗೆ ಹೇಳಿದಾಗ ಆ ವ್ಯಕ್ತಿ, ದಯವಿಟ್ಟು ಕ್ಷಮಿಸಿ, ನಾನು ನಿಮಗೆ ಮೋಸ ಮಾಡೋ ದೃಷ್ಟಿಯಿಂದ ಯಾವುದೇ ಆ ಬೆಣ್ಣೆಯನ್ನು ಕಡಿಮೆ ತಂದು ಕೊಡಲಿಲ್ಲ ಅನ್ನೋ ಮಾತನ್ನು ಹೇಳ್ತಾನೆ. ಮತ್ತಿನ್ನೇನು ಅಂತಕ್ಕಂತಹ ಗದರಿಕೆಯ ಒಂದು ಮಾತಿನಲ್ಲಿ ಆ ಮಾಲೀಕ ಅದನ್ನು ಹೇಳ್ತಾನೆ. ಅಷ್ಟೇ ವಿನಮ್ರವಾಗಿ ಆ ಬಡ ವ್ಯಕ್ತಿ ಆ ವ್ಯಕ್ತಿಗೆ, ಮಾಲೀಕನಿಗೆ ಮರು ಉತ್ತರವನ್ನು ನೀಡುತ್ತಾನೆ. ಪ್ರಿಯ ವೀಕ್ಷಕರೇ, ಏನಾಗಿರ್ಬೋದು ಆ ಉತ್ತರ?
ಆ ಉತ್ತರ ಏನಾಗಿತ್ತಪ್ಪ ಅಂತಂದರೆ, ಮಾಲೀಕರೇ, ನಾನು ಬಡ ವ್ಯಕ್ತಿ, ನಾನು ತುಂಬಾ ಬಡವನಿದ್ದೀನಿ. ನೀವು ಕೊಡ್ತಕ್ಕಂತಹ ಹಣದಿಂದ, ನಾನು ಮಾರಿದಂತಹ ಹಾಲಿನಿಂದ ಬರ್ತಕ್ಕಂತಹ ಹಣದಲ್ಲಿ ನನ್ನ ಜೀವನವನ್ನು ನಾನು ನಡೆಸ್ತಾ ಇದ್ದೇನೆ. ಹೆಂಡತಿ ಮಕ್ಕಳನ್ನ ಸಲಹುತ್ತಾ ಇದ್ದೇನೆ. ನನ್ನ ಹತ್ರ 1 kg ತೂಗ್ತಕ್ಕಂತಹ ಕಲ್ಲನ್ನು ಖರೀದಿ ಮಾಡುವಷ್ಟು ಶಕ್ತಿ ಇಲ್ಲ. ಅದಕ್ಕೆ ನಾನು ಮೊದಲು ನಿಮ್ಮ ಹತ್ತಿರ ತೆಗೆದುಕೊಂಡು ಹೋದಂತಹ ಖರೀದಿಸಿದಂತಹ 1 kg ಬೆಲ್ಲವನ್ನು ಇಟ್ಟು ಅದನ್ನು ತೂಗಿ ಅದನ್ನೇ ತಂದು ನಿಮಗೆ ಕೊಟ್ಟಿದ್ದೇನೆ ಅಂತಕ್ಕಂತಹ ಮಾತನ್ನ ಆತ ಹೇಳ್ತಾನೆ. ಪ್ರಿಯ ವೀಕ್ಷಕರೇ, 2 ನಿಮಿಷ ಅಂಗಡಿಯ ಮಾಲೀಕ ಗಲಿಬಿಲಿ ಕೊಡ್ತಾನೆ. 1 kg ಬೆಲ್ಲವನ್ನ ಏನು ಆ ಬಡ ವ್ಯಕ್ತಿ ಖರೀದಿಸಿದ್ದ ಅಂಗಡಿಯ ಮಾಲೀಕನಿಂದ, ಆತ ಖರೀದಿಸಿರ್ತಕ್ಕಂತಹ ಆ ಬೆಲ್ಲನೇ 100 ಗ್ರಾಂಗಳಷ್ಟು ಕಡಿಮೆಯದ್ದಾಗಿತ್ತು. ಅದಕ್ಕೆ ಸರಿಸಮಾನವಾದ ತೂಕದ ಬೆಣ್ಣೆಯನ್ನ ಪ್ರತಿನಿತ್ಯ ಪ್ರತಿ ವಾರ ಆ ವ್ಯಕ್ತಿ ಆ ಅಂಗಡಿ ಮಾಲೀಕನಿಗೆ ಕೊಡ್ತಾ ಬಂದಿದ್ದ. ತಾತ್ಪರ್ಯ ಇಷ್ಟೇ ಪ್ರಿಯ ವೀಕ್ಷಕರೇ, ನಾವು ಏನನ್ನ ಕೊಡ್ತೀವೋ ಮತ್ತೊಬ್ಬರಿಗೆ ಅದು ಇನ್ನೊಂದು ರೂಪದಲ್ಲಿ ನಮ್ಮನ್ನ ತಲುಪ್ತದೆ. ನಾನು ಮತ್ತೊಬ್ಬರಿಗೆ ಪ್ರೀತಿ ಕೊಟ್ಟರೆ ಆ ಪ್ರೀತಿ ನನ್ನನ್ನು ಮತ್ತೊಂದು ರೂಪದಲ್ಲಿ ಬಂದು ಮುಟ್ಟುತ್ತದೆ. ದ್ವೇಷ ಕೊಟ್ಟರೆ ಆ ದ್ವೇಷನೇ ನನ್ನನ್ನು ಮತ್ತೊಂದು ರೂಪದಲ್ಲಿ ಬಂದು ಮುಟ್ತದೆ. ಬೆಳಗ್ಗೆದ್ದು ನಾನು ಎಲ್ರಿಗೂ ನಮಸ್ಕಾರ ಅಂತಂದರೆ ನನಗೂ ನಮಸ್ಕಾರ ಮಾಡ್ತಕ್ಕಂತಹ 100 ಜನ ಹುಟ್ಕೊತಾರೆ. ನಾನೇನಾದರೂ ತೆಗಳಿದರೆ ನನ್ನನ್ನು ತೆಗಳ್ತಕ್ಕಂತಹ 100 ಜನ ಹುಟ್ಕೊತಾರೆ. ಆ ನಿಟ್ಟಿನಲ್ಲಿ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯದನ್ನು ಮಾಡಿ, ಸಮಾಜ ನಿಮಗೆ ಒಳ್ಳೆಯದನ್ನೇ ತಿರುಗಿಸಿ ಕೊಡ್ತದೆ ಅಂತಕ್ಕಂತಹ ಒಂದು ಮೌಲ್ಯವನ್ನು ಈ ಕಥೆಯಲ್ಲಿ ಬಿಂಬಿಸಲಾಗಿದೆ. ಈ ಕಥೆ ತಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮುಂದಿನ ಇನ್ನೊಂದು ರೀತಿಯ ಮೌಲ್ಯವನ್ನು ಹೊತ್ಕೊಂಡು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ. ಎಲ್ಲರಿಗೂ ನಮಸ್ಕಾರ.